ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಪರಿಯ ಹೊಲವು. ಅದೊಂದು ದಿನ ನಾನು ನನ್ನ ಫ್ರೆಂಡ್ ಅಂಕಿತ್ಗೆ ಕಾಯುತ್ತಾ ಕುಳಿತಿದ್ದೆ. ಹೊರಗೆ ಬಹಳ ಜೋರಾಗಿ ಮಳೆ ಬರಲು ಶುರುವಾಗಿತ್ತು. ತುಸು ಚಳಿಯ ವಾತಾವರಣ ನಿರ್ಮಾಣ ಆದಂತೆ ಅನಿಸಿ ಅಂಕಿತ್ ಬರುವುದರೊಳಗೆ ಒಂದು ಕಾಫಿ ಆದರೂ ಕುಡಿಯೋಣ ಅನಿಸಿ ಆರ್ಡರ್ ಮಾಡಿ ಕೂತೆ. ಅಷ್ಟರಲ್ಲಿ ಮುಂದಿನ ಎಂಟ್ರೆನ್ಸ್ನಲ್ಲಿ ಇಬ್ಬರು ಹುಡುಗರು ಒಂದು ಹುಡುಗಿ ಬಂದರು ಒಳಗೆ. ಆ ಹುಡುಗಿ, ಲೋ ಡಬ್ಬ ನನ್ನ ಮಗನೆ, ಏನು ನಿನ್ನ ಗೋಳು? ಈ ಮಳೆಯ ಸಮಯದಲ್ಲಿ ಕಾಫಿ ಅಲ್ಲೇ ಎಲ್ಲಾದರೂ ಕುಡಿದರೆ ಬೇಡ ಅಂತಿತ್ತಾ ಅಂತ ಒಂದು ಹುಡುಗನ ತಲೆಯ ಮೇಲೆ ಹೊಡೆದಳು. ಲೇ ರಾಕ್ಷಸಿ, ಸುಮ್ಮನೆ ಇರೆ, ಯಾವಾಗ ನೋಡಿದ್ರು ಇವಳಿಗೆ ನನ್ನ ತಲೆಯೇ ಸಿಗುತ್ತೆ ಹೊಡೆಯೋಕೆ ಎಂದ. ಅದಕ್ಕೆ ಇನ್ನೊಬ್ಬ ಹುಡುಗ, ಲೇ ಅರುಣ್, ಅವಳ ಬಗ್ಗೆ ಗೊತ್ತಿದ್ದು ನೀನು ಹಾಗೆ ಆಡುತ್ತೀಯಾ ಕಣೋ ಎಂದ. ಆಗ ಆ ಹುಡುಗಿ, ಲೋ ಕಿಶನ್, ಅದನ್ನು ಇನ್ನೊಂದು ಬಾರಿ ನೆನಪು ಮಾಡೋ ಈ ನನ್ನ ಮಗನಿಗೆ ಎಂದಳು. ಅರುಣ್ ಅವಳಿಗೆ ಕೈ ಮುಗಿದು, ಲೇ ರಾಕ್ಷಸಿ, ಸ್ವಲ್ಪ ಹೊತ್ತು ಸುಮ್ಮನೆ ಕೂರಿ ಪ್ಲೀಸ್ ಎಂದ. ಆಗ ಅವಳು ಸ್ವಲ್ಪ ಕೂಲಾಗಿ, ಸರಿ ಅದೇನು ಹೇಳು, ಇಲ್ಲಿಯವರೆಗೆ ಕರೆದುಕೊಂಡು ಬಂದಿರೋದು ಯಾಕೆ ಅಂತ ಅಂದಳು. ಆಗ ಅರುಣ್, ಲೇ ಸ್ವಲ್ಪ ಹಿರೇ, ನಾನು ನಿನಗೆ ಅವತ್ತು ಹೇಳಿದ್ನಲ್ಲ ನಾನೊಂದು ಹುಡುಗಿನ ನೋಡಿ ಇಷ್ಟಪಡ್ತಿದ್ದೀನಿ ಅಂತ. ಹೇಳು ಎಂದಳು ಅವಳು. ಆ ಹುಡುಗಿ ಈ ಕಾಫಿ ಹೌಸ್ಗೆ ಬರುತ್ತಾಳೆ ಕಣೆ, ಅವಳನ್ನು ನಿನಗೆ ತೋರಿಸೋಣ ಅಂತ ಕರೆದುಕೊಂಡು ಬಂದೆ ಅಂದ. ಅರೆ, ಈ ವಿಚಾರ ಮೊದಲೇ ಹೇಳಿದ್ರೆ ಒಂದಷ್ಟು ಬೈಗಳ ಕಡಿಮೆ ಆಗ್ತಿತ್ತು ಕಣ. ಆದರೆ ನೀನು ಅದೆಲ್ಲ ಮಾಡಲ್ಲ, ನನ್ನ ಹತ್ತಿರ ಬಯಸಿಕೊಳ್ಳುವುದು ನಿನಗೆ ಮಹಾನ್ ಇಷ್ಟ ಅಂತ ನಕ್ಕಳು ಅವಳು. ಇವನು ಅವರನ್ನೇ ನೋಡುತ್ತಾ ಅವರ ಮಾತುಗಳನ್ನು ಕೇಳುತ್ತಾ ತನ್ನ ಕಾಫಿಯನ್ನು ಹೀರತೊಡಗಿದ್ದ. ಅಂಕಿತ್ ಇನ್ನೂ ಬಂದಿಲ್ಲ. ಇವರಿಂದಾಗಿ ನನಗೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗುತ್ತಿತ್ತು. ಈ ಮಾತೇನಾದರೂ ನಾನು ಜೋರಾಗಿ ಹೇಳಿದ್ದರೆ ಆ ಬಜಾರಿ ನನ್ನ ಹರಾಜು ಹಾಕಿಬಿಡುತ್ತಾಳೆ ಆಮೇಲೆ ಅಷ್ಟೇ ಎಂದುಕೊಂಡವನು ತನ್ನ ಆಲೋಚನೆಗೆ ನಕ್ಕಿದ್ದ. ಅವನು ಅವರೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಇರಬೇಕು ಅಂತ ಅನಿಸಿತು ಅವನಿಗೆ. ಅಷ್ಟರಲ್ಲಿ ಆ ಟೇಬಲ್ ಯಾಕೋ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿತ್ತು. ಯಾಕೆ ಎಂದುಕೊಂಡವನು ಆ ಹುಡುಗಿ ಬಂದಳೇನೋ ಅಂದುಕೊಂಡ. ಅವನ ಅನಿಸಿಕೆ ನಿಜವಾಗಿತ್ತು. ಒಂದು ಹುಡುಗಿ ಬಂದಿದ್ದಳು ಒಳಗೆ. ಮತ್ತೆ ಇವನ ಗಮನ ಆ ಮೂವರ ಟೇಬಲ್ ಕಡೆಗೆ ಹೋಯಿತು. ಅರುಣ್, ಲೇ ರಾಕ್ಷಸಿ, ಅವಳೇ ಕಣೆ ಆ ಹುಡುಗಿ ಎಂದ. ಆಗ ಅವನು, ಆ ರಾಕ್ಷಸಿ? ಅವಳ ಹೆಸರು ಇವನಿಗೆ ಗೊತ್ತಾಗಲಿಲ್ಲವಲ್ಲ. ಹಾಗಾಗಿ ರಾಕ್ಷಸಿ ಎಂದುಕೊಂಡವನು ಮತ್ತೊಂದು ಬಾರಿ ನಕ್ಕಿದ್ದ. ಮತ್ತೆ ಅವರೆಡೆಗೆ ನೋಡಿದ್ದ. ಅವಳು ಆ ಹುಡುಗಿಯನ್ನು ತೀಕ್ಷ್ಣವಾಗಿ ಹಾಗೂ ಸೂಕ್ಷ್ಮವಾಗಿ ನೋಡತೊಡಗಿದ್ದಳು. ನಂತರ ಅವಳು ಹೇಳಿದ್ದು ಒಂದೇ ಮಾತು, ಆ ಹುಡುಗಿ ನಿನಗೆ ಲಾಯಕ್ಕಿಲ್ಲ ಕಣೋ. ಅದು ಬಟರ್ಫ್ಲೈ ಟೈಪ್ ಹುಡುಗಿ, ಫ್ಯಾಮಿಲಿ ಟೈಪ್ ಅಲ್ಲ. ಅದೂ ಅಲ್ಲದೆ ಅವಳು ಅವಳ ಇವತ್ತಿನ ತನ್ನ ಡೇಟ್ಗೆ ಕಾಯುತ್ತಿದ್ದಾಳೆ ಕಣೋ ಎಂದಳು. ಅವಳ ಮಾತು ಕೇಳಿ ಅವಳ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಇವನು ಕೂಡ ಅಚ್ಚರಿಗೊಂಡಿದ್ದ. ನೋಡೋಣ ಅವಳ ಮಾತು ಎಷ್ಟು ನಿಜವಾಗುತ್ತದೆ ಅಂತ ಕಾದ. ಸ್ವಲ್ಪ ಹೊತ್ತು ಕಳೆದಿತ್ತು. ಆಗ ಒಂದು ಹುಡುಗನ ಆಗಮನವಾಗಿತ್ತು. ಅವನನ್ನು ನೋಡಿ ಅವಳ ಮುಖ ಅರಳಿತ್ತು. ಸ್ವಲ್ಪ ಹೊತ್ತು ಕೂತವರು ಕಾಫಿ ಕುಡಿದು ಅಲ್ಲಿಂದ ಹೊರಟರು. ಅವಳ ಮಾತು ನಿಜವಾಗಿದ್ದು ಅವಳ ಫ್ರೆಂಡ್ಸ್ಗೂ ಹಾಗೂ ಇವನಿಗೂ ಅವಳ ಅನುಭವ ದೃಷ್ಟಿಗೆ ಶಬಾಷ್ಗಿರಿ ನೀಡಿದ್ದರು. ನಂತರ ಅವರಿಗೆ ಕಾಫಿ ತಂದ ವೇಟರ್ಗೆ ಆ ರಾಕ್ಷಸಿ ಈಗ ಹೋದ ಆ ಹುಡುಗಿಯ ಬಗ್ಗೆ ಕೇಳಿದ್ದಳು. ಆಗ ಅವನು, ಮೇಡಮ್, ಅದೊಂದು ಬಟರ್ಫ್ಲೈ ಮೇಡಮ್, ದಿನವೂ ಇದೇ ಕೆಲಸ, ಹುಡುಗರು ಬೇರೆ ಬೇರೆ ಎಂದ. ಥ್ಯಾಂಕ್ಸ್ ಕಣಪ್ಪ ಎಂದು ಅವನಿಗೆ 50 ರೂಪಾಯಿ ಟಿಪ್ ಕೊಟ್ಟಳು. ಅವರಿಬ್ಬರು, ಲೇ ಅದು ಹೇಗೆ ಅಷ್ಟು ಪರ್ಫೆಕ್ಟಾಗಿ ಹೇಳಿದೆ ನೀನು ಎಂದರು. ಅದಕ್ಕೆ ಅವಳು, ಒಂದು, ನಾನೊಬ್ಬಳು ಹುಡುಗಿ, ಎರಡನೆಯದು ಅವಳ ಆಟಿಟ್ಯೂಡ್ ಹಾಗೂ ಬಾಡಿ ಲ್ಯಾಂಗ್ವೇಜ್, ಮೂರನೆಯದು ಅವಳ ಕಣ್ಣು ಎಂದಳು. ಈ ಬಾರಿ ಇವನಿಗೂ ಅವಳ ಬಗ್ಗೆ ಆಸಕ್ತಿ ಮೂಡಿತ್ತು. ಅವಳ ಮಾತು ಕೇಳಿ ಬಜಾರಿ ಬಹಳ ಜಾಣೆ ಎಂದುಕೊಂಡ. ಅಷ್ಟರಲ್ಲಿ ಕಿಶನ್, ಲೇ ನಿನ್ನ ಫೋನ್ ರಿಂಗ್ ಆಗುತ್ತಿದೆ ನೋಡು ಎಂದ. ರಿಸೀವ್ ಮಾಡಿದವಳು, ಹೇಳಿ ಯಾರು ಮಾತನಾಡುತ್ತಿರುವುದು ಎಂದಳು. ಆ ಕಡೆಯಲ್ಲಿದ್ದವರು ಕೇಳಿದರೇನೋ. ಹೌದು, ನಾನೇ ಪ್ರಮತಾ ಮಾತನಾಡುತ್ತಿದ್ದೀನಿ ಎಂದಳು. ಅಂತೂ ಇವನಿಗೆ ಆ ಸ್ವೀಟ್ ಬಜಾರಿ ರಾಕ್ಷಸಿಯ ಹೆಸರು ಪ್ರಮತಾ ಎಂದು ಗೊತ್ತಾಯಿತು. ಅವಳು ಟಿಪ್ ಕೊಟ್ಟ ಅದೇ ಹುಡುಗನನ್ನು ಕರೆದ ಇವನು ಆ ಹುಡುಗಿಯ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಡು ಎಂದು 100 ರೂಪಾಯಿ ಕೊಟ್ಟಿದ್ದ. ಆ ಹುಡುಗ ತನ್ನ ಜಾಣತನ ಉಪಯೋಗಿಸಿ ಪ್ರಮತಾಳ ಫೋನ್ ನಂಬರ್ ತಂದು ಕೊಟ್ಟಿದ್ದ. ಅದನ್ನು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡವನು ತನ್ನ ಕಂಪನಿಯ ನಂಬರಿಂದ ಕಾಲ್ ಮಾಡಿದ. ಅವಳಿಗೆ ರಿಂಗ್ ಆದಾಗ ಲೈನ್ ಕಟ್ ಮಾಡಿದ. ಅವಳದೇ ಅದು ನಂಬರ್ ಅಂತ ಕನ್ಫರ್ಮ್ ಆದ ಮೇಲೆ ಅದನ್ನು ಬಜಾರಿ ಕಮ್ ರಾಕ್ಷಸಿ ಅಂತ
ಸಹಿ ಮಾಡಿಕೊಂಡ ಇವನು. ನಂತರ ಅವರು ಹೊರಡಬೇಕು ಅಂತ ಎದ್ದಾಗ ಅಂಕಿತ್ ಹೊಳಗೆ ಬಂದ. ಅವನನ್ನು ನೋಡಿದ ತಕ್ಷಣ ಸದ್ಯ ಅಂತೂ ಬಂದ ಅಂದುಕೊಂಡ ಇವನು. ಅವನನ್ನು ನೋಡಿದ ಪ್ರಮಥ ಅಂಕಿತ್ ಅಣ್ಣ ಎಂದಳು. ಅರೆ ಪ್ರಮಥ, ನೀನೇನು ಇಲ್ಲಿ ಎಂದ. ನನ್ನ ಫ್ರೆಂಡ್ಸ್ ಇವರು ಅಣ್ಣ. ಇವನು ಅರುಣ್, ಇವನು ಕಿಶನ್. ಇಲ್ಲಿ ಕಾಫಿ ಚೆನ್ನಾಗೇ ಇರುತ್ತೆ ಅಂತ ಕರೆದುಕೊಂಡು ಬಂದ ಈ ಅರುಣ್. ಅದಕ್ಕೆ ಇಲ್ಲಿಗೆ ಬಂದ್ವಿ ಎಂದಳು. ಹೋ ಹೌದಾ, ಹೀರೋ, ನಿನಗೆ ನನ್ನ ಫ್ರೆಂಡ್ನ ಪರಿಚಯ ಮಾಡಿಕೊಡುತ್ತೀನಿ ಎಂದ ಅಂಕಿತ್. ಲೋ ವಶೀಕ್, ಬಾ ಇಲ್ಲಿ ಎಂದ. ಎದ್ದು ಬಂದ ವಶೀಕ್. ಅವನನ್ನು ನೋಡಿದ ಪ್ರಮಥ ಲೈಟಾಗಿ ಡಿಸ್ಟ್ರಾಕ್ಟ್ ಆಗಿದ್ದಳು. ಇವನೇನು ಹೀಗಿದ್ದಾನೆ ಹಬ್ಬ ಎಂದು ರೆಪ್ಪೆಯಾಡಿಸದೆ ಅವನನ್ನೇ ನೋಡುತ್ತಿದ್ದಳು. ಅದು ವಶೀಕ್ಗೆ ಗೊತ್ತಾಗಿ ಅವಳೆಡೆಗೆ ನೋಡದೆ ಅಂಕಿತ್ ಕಡೆಗೆ ನೋಡುತ್ತಾ ಬಂದ. ವಶಿ, ನಿನಗೆ ನಾನು ಯಾವಾಗಲೂ ಹೇಳುತ್ತಾ ಇರುತ್ತೀನಲ್ಲ, ಪ್ರವೀಣ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬಗ್ಗೆ. ಅವನ ತಂಗಿ ಇವಳು ಪ್ರಮಥ ಅಂತ. ಈಗ ಅವಳ ಕಡೆಗೆ ನೋಡಿದ್ದ ವಶೀಕ್ ಅಲೋ ಪ್ರಮಥ ಎಂದ. ಅವಳು ಅವನನ್ನೇ ರೆಪ್ಪೆಯಾಡಿಸದೆ ಇನ್ನೂ ನೋಡುತ್ತಲೇ ಇದ್ದಳು. ಅರುಣ್, ಲೇ ಬಜಾರಿ ಎಂದು ಎಚ್ಚರಿಸಿದ. ಹಾ ಎಂದಳು ಪ್ರಮಥ. ಮತ್ತೊಮ್ಮೆ ವಶೀಕ್ ಹಲೋ ಪ್ರಮಥ ಎಂದ. ಚಿಕ್ಕ ಕಿರುನಗೆ ಬೀರಿದ್ದ. ಅವನ ನಗೆಯನ್ನು ನೋಡಿದ್ದೆ ಮರಳು ಹಿಡಿದಂತಾಗಿ ಕಣ್ಣಿಗೆ ಕತ್ತಲು ಕಟ್ಟಿ ಅವನ ಮೇಲೆ ಬಿದ್ದಳು ಪ್ರಮಥ. ಅವಳನ್ನು ಹಿಡಿದುಕೊಂಡಿದ್ದ ವಶೀಕ್ ಅವಳನ್ನು ಎತ್ತಿ ಅಲ್ಲಿಯೇ ಇದ್ದ ಸೋಫಾದಲ್ಲಿ ಮಲಗಿಸಿದ್ದ. ನೀರು ಅವಳ ಮುಖದ ಮೇಲೆ ಚುಮುಕಿಸಿದ. ನಿಧಾನವಾಗಿ ಅರಿವು ಮೂಡಿ ಎಚ್ಚರಗೊಂಡಿದ್ದಳು ಪ್ರಮಥ. ಎದ್ದವಳು, ಸಾರಿ ಎಲ್ಲರಿಗೂ ತೊಂದರೆ ಕೊಟ್ಟೆ ಅನಿಸುತ್ತೆ ಎಂದಳು ಮುಜುಗರದಿಂದ. ವಶೀಕ್ ಅವಳ ಕೈ ಹಿಡಿದು ಆರ್ ಯು ಓಕೆ ಪ್ರಮಥ ಎಂದ. ಎಸ್, ಐ ಆಮ್ ಗುಡ್, ಥ್ಯಾಂಕ್ ಯು ಎಂದಳು. ನಂತರ ಬಾ ನಿನ್ನ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗುತ್ತೀನಿ ಎಂದ ಅಂಕಿತ್. ಸರಿ ಅಂಕಿತ್ ಅಣ್ಣ ಎಂದಳು. ಅರುಣ್ ಹಾಗೂ ಕಿಶನ್ ಜೋಪಾನ ಕಣೆ ರಾಕ್ಷಸಿ ಎಂದರು. ಅವರು ಹಾಗೆ ಕರೆಯೋದು ಸಹಜವೇ. ಆದರೂ ಅವರು ವಶೀಕ್ ಎದುರಿಗೆ ಹಾಗೆ ಹೇಳಿದ್ದು ಅವಳಿಗೆ ಬೇಸರವಾಗಿತ್ತು. ಹ್ಞೂ ಕಣೋ ಎಂದಳು ಪ್ರಮಥ. ಅವರಿಬ್ಬರೂ ಹೋದರು. ಬಾಯ್ ಕಣೆ, ಬಾಯ್ ಸರ್ ಎಂದರು ಹೋಗುವ ಮುನ್ನ. ನಂತರ ವಶೀಕ್ ಅವಳನ್ನು ಕರೆದುಕೊಂಡು ಬಾ, ನಾನು ಕಾರು ತರುತ್ತೀನಿ ಎಂದು ಹೋದ ಅಂಕಿತ್. ಅವಳ ಒಂದು ಕೈ ಹಿಡಿದವನು ಇನ್ನೊಂದು ಕೈ ಅವಳ ಸೊಂಟದ ಮೇಲೆ ಹಾಕಿದ್ದ ವಶೀಕ್. ಅವಳೆಡೆಗೆ ಬಾಗಿದವನು ಪ್ರಮಥ ಹಿಂದ. ಅವನ ಸನಿಹಕ್ಕೆ ಮೊದಲೇ ನಾಚಿದ್ದ ಅವಳು ಅವನು ಅವಳ ನಡುವನ್ನು ಬಳಸಿ ಅವಳನ್ನು ಕೆಂಪೇರಿಸಿದ್ದ. ಹ್ಞೂ ಎಂದಳು. ಅವಳ ಕಿವಿಯ ಹತ್ತಿರ ಬಂದವನು ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಎಂದ. ಅಚ್ಚರಿಯಿಂದ ಬಾಯಿ ತೆರೆದಿದ್ದಳು. ಆ ಅಂತ. ಏನಕ್ಕೆ ಅಷ್ಟು ಆಶ್ಚರ್ಯ ನಿನಗೆ ಬಜಾರಿ? ರಿಯಲಿ ಐ ಲವ್ ಯು ಟೂ ಕಣೆ ಎಂದ. ಅವನ ಮಾತು ನನಗೆ ಸಂತೋಷ ಕೊಡುತ್ತಿದೆ ಎಂದರೆ ನನಗೆ ಅವರ ಮೇಲೆ ಪ್ರೀತಿಯಾಗಿರುವುದು ನಿಜವೇ ಅನಿಸುತ್ತೆ ನನಗೆ. ಅವರನ್ನೇ ರೆಪ್ಪೆಯಾಡಿಸದೆ ಆಗಲೇ ನೋಡುತ್ತಿರಲಿಲ್ಲವೇ ನಾನು ಎಂದುಕೊಂಡಳು ಮನದಲ್ಲಿ. ಅಷ್ಟರಲ್ಲಿ ಅಂಕಿತ್ ಕಾರು ತಂದಿದ್ದ. ಅವಳನ್ನು ಹಿಂದೆ ಹತ್ತಿಸಿದ. ವಶೀಕ್ ತಾನೂ ಅವಳ ಜೊತೆಯಲ್ಲಿ ಕುಳಿತ. ಅಲ್ಲಿಂದ ಅವಳ ಮನೆಗೆ 1 ಗಂಟೆಯ ಪ್ರಯಾಣ. ಅವನು ಅವಳೆಡೆಗೆ ತೋಳು ಚಾಚಿದ್ದ. ಅವನಿಗೊರಗಿ ಕೂತಳು ಪ್ರಮಥ. ಅವನು ಅವಳನ್ನು ಹಿಡಿದುಕೊಂಡು ಕೂತ. ನೆಮ್ಮದಿಯ ಭಾವ ಅವಳಲ್ಲಿ ತುಂಬಿ ಹೋಯಿತು. ವಶೀಕ್ ಎಂದಳು. ಹ್ಞೂ ಹೇಳು ಎಂದ. ಐ ಲವ್ ಯು ಟೂ ಎಂದಳು. ಥ್ಯಾಂಕ್ಸ್ ಕಣೆ ಬಂಗಾರಿ ಎಂದ. ಅವನು ನಡುವನ್ನು ಬಳಸಿ ಕೂತನು. ಅವಳು ಅವನ ಹತ್ತಿರ ಇನ್ನಷ್ಟು ಸರಿದು ಕೂತಳು. ಅವನು ಅವಳನ್ನು ಅಷ್ಟೇ ಭದ್ರವಾಗಿ ಬಳಸಿ ಹಿಡಿದಿದ್ದ. ಆ 1 ಗಂಟೆಯ ಪ್ರಯಾಣ ಅವರಿಬ್ಬರಿಗೆ ಬಹಳ ವಿಶೇಷವಾಗಿತ್ತು. ವಶೀಕ್ ಅವಳ ಹಣೆಗೆ ಮುತ್ತಿಟ್ಟು ಗುಡ್ ನೈಟ್ ಬಂಗಾರಿ ಎಂದಿದ್ದ. ಅವಳು ಇಳಿಯುವ ಮೊದಲು ಮುದ್ದಾಗಿ ನಕ್ಕ ಪ್ರಮಥ ಥ್ಯಾಂಕ್ಸ್ ಫಾರ್ ಲವಿಂಗ್ ಮೀ ಎಂದವಳು ಗುಡ್ ನೈಟ್ ಎಂದಳು. ಇಳಿಯುವ ಮುನ್ನ ಬಾಯ್ ಎಂದಳು ಅವಳು. ಅಂಕಿತ್ ಹಾಗೂ ವಶೀಕ್ ಅವಳ ಮನೆಯ ಬಿಲ್ ಮಾಡಿದಾಗ ಪ್ರವೀಣ್ ಬಾಗಿಲು ತೆಗೆದ. ಲೋ ಅಂಕಿತ್, ಏನು ಬಹಳ ಅಪರೂಪ, ಬಾ ಒಳಗೆ ಎಂದ. ಇವಳೆಲ್ಲಿ ಸಿಕ್ಕಳು ಎಂದ. ಹೀಗೆ ಸರ್ಪ್ರೈಸ್ ಆಗಿ ಮೀಟ್ ಆದ್ವಿ. ಲೇಟ್ ಆಗಿತ್ತಲ್ವಾ, ಅದಕ್ಕೆ ಹಾಗೆ ಬಿಟ್ಟು ಹೋಗೋಣ ಅಂದುಕೊಂಡ್ರಿ ಕಣೋ ಎಂದವನೋ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಕಣೋ, ವಶೀಕ್ ಅಂತ ಎಂದ. ಹಲೋ ವಶೀಕ್ ಎಂದ ಪ್ರವೀಣ್. ಬನ್ನಿ ಒಳಗೆ ಎಂದ. ಹೋಗಿ ಕೂತರು ಇಬ್ಬರು. ಅದೇನು ಮಳೆ ಬಂತು ಇವತ್ತು. ನಾನು ಮಧ್ಯದಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕಿಕೊಂಡು ಪಜೀತಿ ಆಯಿತು ಕಣೋ ಇವತ್ತು ಅಂದ ಅಂಕಿತ್. ಎಲ್ಲಿ ಅಂಕಲ್ ಆಂಟಿ ಎಂದ. ಅವರು ಯಾವುದೋ ಫಂಕ್ಷನ್ ಊರಿಗೆ ಹೋಗಿದ್ದಾರೆ ಎಂದ. ಅಷ್ಟರಲ್ಲಿ ಪ್ರಮಥ ಕಾಫಿ ಮಾಡಿಕೊಂಡು ಬಂದಳು. ಎಲ್ಲರಿಗೂ ಕೊಟ್ಟ ನಂತರ ತಾನೂ ಒಂದು ತೆಗೆದುಕೊಂಡು ಕೂತಳು. 4 ಕಪ್ ಒಂದೇ ತರಹ ಇತ್ತು. ಕಾಫಿ ಸ್ವಲ್ಪ ಕುಡಿದವನು ಕಪ್ ಪಕ್ಕದಲ್ಲೇ ಇಟ್ಟು ಸರಿಯಾಗಿ ಕೂತ ಅವನು.
ಈ ಗ್ಯಾಪ್ನಲ್ಲಿ ಅವನು ಅವಳ ಕೈಯಲ್ಲಿ ಇದ್ದ ಕಪ್ ಪಡೆದಿದ್ದ. ಅವನ ಕಪ್ ಅವಳಿಗೆ ನೀಡಿದ್ದ. ಕೆಂಪೇರಿದ್ದಳು ಪ್ರಮತಾ ಅವನ ಕೆಲಸದಿಂದ. ಆಗ ವಶೀಕ್, ನಿಮ್ಮ ನಂಬರ್ ಕೊಡಿ ಎಂದ ಪ್ರವೀಣ್. ಅದಕ್ಕೆ ಅಂಕಿತ್, ನಾನು ಆಮೇಲೆ ನಿನಗೆ ನಂಬರ್ ಮೆಸೇಜ್ ಮಾಡುತ್ತೀನಿ ಬಿಡು ಎಂದ. ನಿರಾಸೆಗೊಂಡಳು ಪ್ರಮತಾ. ಆದರೆ ಅವಳಿಗೇನು ಗೊತ್ತೋ ಅವಳ ನಂಬರ್ ಅವನ ಹತ್ತಿರ ಆಲ್ರೆಡಿ ಇದೆ ಅಂತ. ಆಗ ವಶೀಕ್, ಸ್ವಲ್ಪ ವಾಶ್ರೂಮ್ಗೆ ಹೋಗಬೇಕಿತ್ತು ಅಂದ. ಬನ್ನಿ ಎಂದು ಕರೆದುಕೊಂಡು ಹೋದಳು ಪ್ರಮತಾ. ಒಳಗೆ ಹೋದ ಅವಳ ಹಿಂದೆ. ಅವಳು ತೋರಿಸಿದಳು. ಹೋಗಿ ಬಂದವನಿಗೆ ಟವಲ್ ನೀಡಿದಳು. ಟವಲ್ ಕೊಟ್ಟವಳನ್ನು ಕೈ ಹಿಡಿದು ಇಳಿದುಕೊಂಡಿದ್ದ ವಶೀಕ್. ಏನು ಮಾಡುತ್ತಿದ್ದೀರಿ, ಬಿಡಿ ಎಂದಳು. ಬಿಡಲ್ಲ ಅಂದ. ಅವಳ ಕಣ್ಣು ಬಾಗಿಲೆಡೆಗೆ ಇತ್ತು. ಪ್ಲೀಸ್ ಬಿಡಿ ಎಂದಳು. ಆಯಿತು ಎಂದವನು ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ಈಗ ನೀನು ಅಂದ. ಪ್ಲೀಸ್ ಬಿಡಿ ಎಂದಳು. ಕೊಟ್ಟರೆ ಮಾತ್ರ ಬಿಡೋದು, ಇಲ್ಲವಾದರೆ ಇಲ್ಲ ಅಂದ. ಅವನು ಬಿಡಲ್ಲ ಅಂತ ಗೊತ್ತಾಗಿ ಅವನ ಕೆನ್ನೆಗೆ ಮುತ್ತಿಟ್ಟಿದ್ದಳು ಪ್ರಮತಾ. ನಾಚಿದರು. ಪ್ಲೀಸ್ ಈಗ ಬಿಡಿ ಎಂದಳು. ಸರಿ ಎಂದು ಬಿಟ್ಟ ಅವನು. ಅವರಿಬ್ಬರೂ ಹೊರಟರು. ಕಾರು ಅಂಕಿತ್ ಓಡಿಸುತ್ತಿದ್ದ. ಅವನು ದಾರಿಯಲ್ಲಿ ವಶೀಕ್ನ ಅವನ ಮನೆಗೆ ಬಿಟ್ಟು ಹೋದ. ಇತ್ತ ಮನೆಗೆ ಬಂದ ನಂತರ ವಶೀಕ್ ತನ್ನ ಒಳಗೆ ಕಾಲ್ ಮಾಡಿದ್ದ. ರಿಸೀವ್ ಮಾಡಿದವಳು ಯಾರು ಎಂದಳು. ನಾನೇ ಕಣೆ ಬಂಗಾರಿ, ವಶೀಕ್ ಎಂದ. ನನ್ನ ನಂಬರ್ ನಿಮ್ಮ ಹತ್ತಿರ ಹೇಗೆ ಎಂದಳು. ಹೇಗೋ ತಗೊಂಡೆ ಬಿಡು ಮರಿ ಎಂದು ಬಹಳ ಹೊತ್ತು ಅವಳ ಹತ್ತಿರ ಮಾತನಾಡಿದ್ದ ವಶೀಕ್. ಅಂದು ಅವರ ಅಣ್ಣ, ಪ್ರಮತಾ, ಇವತ್ತು ಮಧ್ಯಾಹ್ನ ನಿನ್ನ ನೋಡೋಕೆ ಹುಡುಗ ಬರುತ್ತಿದ್ದಾನೆ, ರೆಡಿ ಇರು ಎಂದರು. ಪ್ರಮತಾಗೆ ಏನೂ ಹೇಳಲು ಆಗಲೇ ಇಲ್ಲ. ಇತ್ತ ವಶೀಕ್, ಇವತ್ತು ಕಂಪನಿ ಮೀಟಿಂಗ್ ಇದೆ ಎಂದಿದ್ದ. ಅವನು ಈಗ ಫೋನ್ ರಿಸೀವ್ ಮಾಡಲ್ಲ ಎಂದು ಅವನಿಗೊಂದು ಮೆಸೇಜ್ ಹಾಕಿದವಳು. ನಂತರ ಇಷ್ಟವಿರದಿದ್ದರೂ ಅಮ್ಮನ ಒತ್ತಾಯಕ್ಕೆ ಕಟ್ಟುಬಿದ್ದು ಅವರಿಗೆ ತೃಪ್ತಿಪಡಿಸಲು ರೆಡಿಯಾಗಿದ್ದಳು ಪ್ರಮತಾ. ಹುಡುಗನ ಮನೆಯವರು ಬಂದಾಗ ಅಣ್ಣ ಅಪ್ಪ ಅವರ ಹತ್ತಿರ ಮಾತನಾಡತೊಡಗಿದ್ದರು. ಅಮ್ಮ ಬಂದರು ಒಳಗೆ ಅವಳನ್ನು ಕರೆದುಕೊಂಡು ಹೋಗಲು. ಅವರ ಜೊತೆಯಲ್ಲಿ ಹೋದಳು ಪ್ರಮತಾ. ತಲೆ ಎತ್ತದೇ ಕೂತಿದ್ದಳು. ನಂತರ ಪ್ರವೀಣ್, ಪ್ರಮತಾ ಹೋಗು, ಹುಡುಗ ನಿನ್ನ ಜೊತೆಯಲ್ಲಿ ಮಾತನಾಡಬೇಕಂತೆ ಎಂದ. ಎದ್ದವಳು ಮೌನವಾಗಿ ಹೋದಳು. ಅವಳ ಹಿಂದೆಯೇ ಆ ಹುಡುಗ ಹೋದ. ಮೇಲೆ ಟೆರೆಸ್ಗೆ ಕರೆದುಕೊಂಡು ಹೋಗಿದ್ದಳು. ಅಲ್ಲಿಗೆ ಹೋದ ನಂತರ ಏನು ಮಾತನಾಡಬೇಕು ಅಂದ್ರಂತೆ ಎಂದಳು ತಲೆ ಎತ್ತದೆ. ಅವನು ಅವಳ ಹತ್ತಿರ ಬರುವುದು ನೋಡಿದವಳು ಅಲ್ಲೇ ನಿಲ್ಲಿ ಎಂದಳು. ತೀರಾ ಹತ್ತಿರ ಬಂದು ನಿಂತು, ನಾನು ಒಪ್ಪಿಗೆನ ಬಂಗಾರಿ ಎಂದ. ತಟ್ಟನೆ ತಲೆ ಎತ್ತಿದವಳು ವಶೀಕ್ ಎಂದಳು. ನಾನೇ ಕಣೆ ಬಂಗಾರಿ ಎಂದ. ಅವನನ್ನು ತಬ್ಬಿಕೊಂಡು ಅತ್ತಳು ಪ್ರಮತಾ. ಯಾಕೆ ಬಂಗಾರಿ ಎಂದ ತಾನು ತಬ್ಬಿಕೊಂಡು. ಬೇರೆ ಯಾರೋ ಅಂದುಕೊಂಡು ಗಾಬರಿಯಾಗಿದ್ದೆ. ಹೀಗ ಮಾಡೋದು, ನೀವೇ ಬರುತ್ತಿರುವುದು ಅಂತ ಯಾಕೆ ಹೇಳಲಿಲ್ಲ ಎಂದಳು. ನಿನ್ನ ಈ ಮುದ್ದು ಮುಖದಲ್ಲಿ ಈ ಸಂತೋಷ ಕಾಣೋದಿಕ್ಕೆ ಕಣೆ ಬಂಗಾರಿ. ನಾನು ಓಕೆನ ನಿನಗೆ ಎಂದ. ಡಬಲ್ ಓಕೆ ಎಂದಳು. ನನ್ನ ಮುದ್ದು ಬಂಗಾರಿ ಎಂದವನು, ಬಾ ನಮಗೆ ಒಪ್ಪಿಗೆ ಅಂತ ಹೇಳೋಣ ಅಂದ ವಶೀಕ್. ಇಬ್ಬರೂ ತಮಗೆ ಒಪ್ಪಿಗೆ ಎಂದರು. ಅಂದೇ ಅವರ ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಮಾಡಿ ಮುಗಿಸಿದರು. ಅಂದು ಅವಳನ್ನು ಹೊರಗೆ ಕರೆದುಕೊಂಡು ಬಂದಿದ್ದ ವಶೀಕ್. ಅಂದು ಕೂಡ ಮಳೆ ತೂ ಎಂದು ಸುರಿಯತೊಡಗಿತ್ತು. ಅವನಿಗೆ ಮೊದಲ ಬಾರಿಗೆ ತಾನು ಅವಳನ್ನು ಕಂಡ ಆ ಸನ್ನಿವೇಶ ಅವನಿಗೆ ಮತ್ತೆ ನೆನಪಾಗಿತ್ತು. ಕಾಫಿ ಬಂತು. ಆಗ, ಬಂಗಾರಿ, ಅಂದು ಇಂತಹುದೇ ಸನ್ನಿವೇಶದಲ್ಲಿ ನಿನ್ನ ಮೊದಲ ಬಾರಿಗೆ ನೋಡಿ ಫುಲ್ ಫಿದಾ ಆಗೋಗಿದ್ದೆ ಕಣೆ. ಅಂದು ಹೀಗೆ ಇತ್ತು, ಆದರೆ ನೀನು ನನ್ನ ಜೊತೆಯಲ್ಲಿ ಇರಲಿಲ್ಲ. ಇಂದು ಮಳೆಯೂ ಇದೆ, ನನ್ನ ಜೊತೆಯಲ್ಲಿ ನೀನು ಇದ್ದೀಯಾ. ಅದೇ ಬಹಳ ವಿಶೇಷ ಕಣೆ ಬಂಗಾರಿ. ಐ ಲವ್ ಯು ಸೋ ಮಚ್ ಕಣೆ ರಾಕ್ಷಸಿ ಎಂದ. ನನಗೂ ನಿಮ್ಮನ್ನು ಮೊದಲ ಬಾರಿ ನೋಡಿ ರೆಪ್ಪೆಯಾಡಿಸೋದೇ ಮರೆತಿದ್ದೆ ಗೊತ್ತಾ ಎಂದಳು. ಗೊತ್ತು, ಅದಕ್ಕೆ ಪ್ರಜ್ಞೆ ತಪ್ಪಿದಂತೆ ನೀನು ನಾಟಕ ಮಾಡಿದ್ದು ಎಂದ. ಅವನ ಮಾತಿಗೆ ಲಜ್ಜೆಗೊಂಡ ಪ್ರಮತಾ, ನಿಮಗೆ ಹೇಗೆ ಗೊತ್ತಾಯಿತು ಎಂದಳು. ಪ್ರಜ್ಞೆ ತಪ್ಪಿದಂತೆ ಮಾಡಿ ನನ್ನೆದೆಯ ಮೇಲೆ ಬಿದ್ದವಳು. ನನ್ನೆದೆಗೊಂದು ಮುತ್ತಿಟ್ಟಿದ್ದೆ ಅಲ್ವಾ. ಆ ಕ್ಷಣದಿಂದಲೇ ನಾನು ನೀನು ನನ್ನವಳೆಂದು ಫಿಕ್ಸ್ ಆಗೋದೇ ಕಣೆ ಎಂದವನು ಮಾತು ನಿಲ್ಲಿಸಿದ. ಹೌದು, ಬೇಕೆಂದೇ ಮಾಡಿದ್ದೆ. ಪ್ರಥಮ ನೋಟದಲ್ಲಿಯೇ ನೀವೆಂದರೆ ಅಷ್ಟು ಪ್ರೀತಿಯಾಗಿತ್ತು. ಅದೇ ಹಿಂದಿಗೂ ನನಗೆ ಆಶ್ಚರ್ಯ ಉಂಟು ಮಾಡುತ್ತದೆ ಎಂದವಳು ಅವನ ಕೈ ಹಿಡಿದು ಐ ಲವ್ ಯು ಟು ವಶೀಕ್ ಎಂದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.